ನಮ್ಮ ಗಣತಿ ನಮ್ಮ ಅಭಿವೃದ್ಧಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರಾರಂಭವಾದ ರಾಷ್ಟ್ರೀಯ ಜನಗಣತಿಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ನಿಖರವಾದ ಮಾಹಿತಿ ಹಂಚಿಕೊಳ್ಳಿ ಎಂದು ಶಾಸಕ ಸುರೇಶ್ ಬಾಬು ತಾಲೂಕಿನ ಜನತೆಗೆ ಕರೆ ನೀಡಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀ ಭವನದಲ್ಲಿ ತಹಶೀಲ್ದಾರ್ ಹಾಗೂ ಪುರಸಭಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕರು ಆನ್ಲೈನ್ ಪೋರ್ಟಲ್ನಲ್ಲಿ ರಾಷ್ಟ್ರೀಯ ಜನಗಣತಿಯಲ್ಲಿ ತಾವು ಕೂಡ ನೋಂದಾಯಿಸಿಕೊಂಡರು. ನಂತರ ಮಾತನಾಡಿದ ಅವರು, ಡಿಜಿಟಲ್ ಮಾದರಿಯಲ್ಲಿ ಗಣತಿ ನಡೆಯುವುದರಿಂದ ನಾಗರಿಕರು ತಮ್ಮ ಮನೆಯಲ್ಲಿಯೇ ಕುಳಿತು ಸ್ವಯಂ ಗಣತಿ ಪೋರ್ಟಲ್ ಮೂಲಕ 15 ನಿಮಿಷಗಳಲ್ಲಿ ಮಾಹಿತಿ ಭರ್ತಿ ಮಾಡಲು ಅವಕಾಶವಿದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನ ಪಡೆದುಕೊಂಡು ನಿಖರವಾದ ಮಾಹಿತಿಯನ್ನ ನೀಡಿ ಎಂದು ತಿಳಿಸಿದರು. ಗಣತಿಯನ್ನ ಮಾಡಿಸ್ಕೊಳ್ಳುವಂಥವ್ರು ಖಂಡಿತ ಬಂದು ಮಾಡಿಸ್ಕೋಬಹುದು. ನಂತರ ಏಪ್ರಿಲ್ 15ರಿಂದ ಮೇ 15 ಒಳಗೆ ಎಲ್ಲ ಅವರವರ ಮನೆಯ ಬಾಗಿಲಿಗೆ ಇವತ್ತು ಎಲ್ಲ ಅಧಿಕಾರಿಗಳು ಕೂಡ ಬಂದು ಗಣತಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದರ ಉದ್ದೇಶ ಇವತ್ತು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಅವ್ರಿಗೇನು ಅವಶ್ಯಕತೆ ಇದೆ, ಅವ್ರಿಗೇನು ಅವಲಂಬಿತರಾಗಿದ್ದಾರೆ ಎಲ್ಲದನ್ನು ಕೂಡ ಮಾಹಿತಿ ಇವತ್ತು ಸರ್ಕಾರದಲ್ಲಿದ್ದರೆ ಅದ್ರ ಮೇಲೆ ಇವತ್ತು ಸರ್ಕಾರಗಳು ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಗಣತಿಯನ್ನು ಗೌಪ್ಯವಾಗಿ ಇಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರಗಳು ಇದನ್ನು ಹಮ್ಮಿಕೊಂಡಿದೆ. ಖಂಡಿತ ಇದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಗಣತಿಯಲ್ಲಿ ತೊಡಗಿಕೊಂಡು ನೀವು ಗಣತಿಯನ್ನು ಮಾಡಿಸೋವಂಥ ಕೆಲಸ ಆಗಬೇಕು. ಅದರಲ್ಲಿ ಇರ್ತಕ್ಕಂಥ ವಾಸ್ತುಸ್ಥಿತಿನ ನೀವು ಹೇಳಿದ್ರೆ ಯಾವ್ಯಾವ ಸಮಾಜಕ್ಕೆ ಸೇರಿದಂಥವರು ಯಾರ್ಯಾರಿಗೆ ಏನೇನೋ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕೂಡ ಸರ್ಕಾರ ಇವತ್ತು ಘೋಷಣೆ ಅವರಿಗೆ ಸವಲತ್ತನ್ನು ಒದಗಿಸ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ಗಣತಿಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ತಾರೆ. 1ರಿಂದ 15ನೇ ತಾರೀಕುವರೆಗೂ ಸ್ವಯಂ ಗಣತಿ ಕಾರ್ಯಕ್ರಮ ಏನು ಚಾಲನೆ ಆಗಿದೆ, ಅದನ್ನು ತಾವೇ ಬಂದು ಅಲ್ಲಿ ಗಣತಿಯನ್ನು ಮಾಡಿಸ್ಕೊಳ್ಳುವಂಥವ್ರು ಖಂಡಿತ ಬಂದು ಮಾಡಿಸ್ಕೋಬೋದು. ನಂತರ ಏಪ್ರಿಲ್ 15ರಿಂದ ಮೇ 15 ಒಳಗೆ ಎಲ್ಲ ಅವರವರ ಮನೆಯ ಬಾಗಿಲಿಗೆ ಇವತ್ತು ಎಲ್ಲ ಅಧಿಕಾರಿಗಳು ಕೂಡ ಬಂದು ಗಣತಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದರ ಉದ್ದೇಶ ಇವತ್ತು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಅವ್ರಿಗೇನು ಅವಶ್ಯಕತೆ ಇದೆ, ಅವ್ರಿಗೇನು ಅವಲಂಬಿತರಾಗಿದ್ದಾರೆ ಎಲ್ಲದನ್ನು ಕೂಡ ಮಾಹಿತಿ ಇವತ್ತು ಸರ್ಕಾರದಲ್ಲಿದ್ದರೆ ಅದ್ರ ಮೇಲೆ ಇವತ್ತು ಸರ್ಕಾರಗಳು ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಗಣತಿಯನ್ನು ಗೌಪ್ಯವಾಗಿ ಇಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರಗಳು ಇದನ್ನು ಹಮ್ಮಿಕೊಂಡಿದೆ. ಖಂಡಿತ ಇದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಗಣತಿಯಲ್ಲಿ ತೊಡಗಿಕೊಂಡು ನೀವು ಗಣತಿಯನ್ನು ಮಾಡಿಸೋವಂಥ ಕೆಲಸ ಆಗಬೇಕು. ಅದರಲ್ಲಿ ಇರ್ತಕ್ಕಂಥ ವಾಸ್ತುಸ್ಥಿತಿನ ನೀವು ಹೇಳಿದ್ರೆ ಯಾವ್ಯಾವ ಸಮಾಜಕ್ಕೆ ಸೇರಿದಂಥವರು ಯಾರ್ಯಾರಿಗೆ ಏನೇನೋ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕೂಡ ಸರ್ಕಾರ ಇವತ್ತು ಘೋಷಣೆ ಅವರಿಗೆ ಸವಲತ್ತನ್ನು ಒದಗಿಸ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ಗಣತಿಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ತಾರೆ. ಒಂದರಲ್ಲಿ ಜನಗಣತಿ ಆಗಿತ್ತು. ಇವತ್ತು ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇಲೆ ಈಗ ಏಪ್ರಿಲ್ 15ರಿಂದ ಮೇ 15ವರೆಗೂ ಏಪ್ರಿಲ್ 1ರಲ್ಲಿ ಜನಗಣತಿ ಆಗಿತ್ತು. ಇವತ್ತು ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇಲೆ ಈಗ ಏಪ್ರಿಲ್ 15ರಿಂದ ಮೇ 15ವರೆಗೂ ಏಪ್ರಿಲ್